ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆದ್ಮೇಲೆ ಕೊನೆ ದಿನ ನೋಡಿದಿರಿ ನೀವು, ಧಿಕ್ಕಾರ ಧಿಕ್ಕಾರ, ಹನಿ ಟ್ರ್ಯಾಪ್ ಮಾಡಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ, ಹನಿ ಟ್ರ್ಯಾಪ್ ಹಿಂದಿರುವ ಮಂತ್ರಿಗೆ ಧಿಕ್ಕಾರ ಧಿಕ್ಕಾರ, ಜೈಲನ್ನು ರಕ್ಷಿಸಿ ಹನಿ ಟ್ರ್ಯಾಪ್ ಧಿಕ್ಕಾರ. ಇದೇ ಒಂದು ಎರಡು ಎಲ್ಲ ರೀತಿಯ ಕಾಗದ ಹರಿದು ಹಿಡ್ಕೊಂಡು ಎಲ್ಲ ಮಾಡಿಕೊಂಡು, ಈವನ್ ಸಭಾಪತಿ ಮೇಲೆ ಈರು ಹೋಗೋದ್ರು ಹಿಡ್ಕೊಂಡು ಎಲ್ಲ ದೃಶ್ಯಗಳು ಇದ್ದಾವೆ, ಕ್ಯಾಚ್ ಆಗಿದ್ದಾವೆಲ್ಲ. ಹನಿ ಟ್ರ್ಯಾಪಿಗೆ ಇಷ್ಟೊಂದು ಕಾಳಜಿನ ನಮ್ಮ BJPಗರಿಗೆ ಅಡ್ಡಿಲ್ಲ, ಭಾಳ ಒಳ್ಳೆಯದು. ಹನಿ ಟ್ರ್ಯಾಪ್ಗಳಾದಂಥ ನಮ್ಮ ರಾಜಣ್ಣವರು ಇಲ್ಲಿವರೆಗೆ ಇನ್ನೂ ಆ್ಯಕ್ಷನ್ ತೊಗೊಳ್ಳೋರ ಮೇಲೆ ಏನೋ ಅಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ನಾವು ನಿಶ್ಚಿತ ತೊಗೊಳ್ತೀವಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. ನಿಶ್ಚಿತವಾಗಿ ಆ್ಯಕ್ಷನ್ ತೊಗೊಳ್ತೀವಿ ಅವ್ರ ಮೇಲೆ. ಅದಕ್ಕೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ. ಆದರೂ BJPಗರಿಗೆ ಕೇಳ್ತಾ ಇಲ್ಲ. ಯಾವ ರೀತಿಯಾಗಿ ಅವರು ದಾಳಿ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ, ಇದು ಆಗಲೇಬೇಕಿದು. ನೀವು ತನಿಖೆ ಒಪ್ಪಿಸಬೇಕಿದನ್ನು, CBI ಕೊಡ್ರಿ, ಅದು ನ್ಯಾಯಾಂಗ ತನಿಖೆ ಮಾಡಿಸ್ರಿ ಅಂತ ಬೆನ್ನತ್ತಿದ್ದಾರೆ. ಇದರಿಂದ ಯಾರಿದ್ದಾರಪ್ಪ? CDಗಳನ್ನ ಮಾಡುತ್ತಿರೋಂಥವ್ರು ಯಾರಿದ್ದಾರೆ? ಅವ್ರು ಹೊರಗೆ ತೆಗೀರಿ ಅವ್ರನ್ನ. ಇವರೆಲ್ಲರ ಒಂದು ಅಭಿಪ್ರಾಯ ಏನಾಗಿತ್ತಪ್ಪ ಅಂದ್ರೆ, ನೇರವಾಗಿ ಇಂಡೈರೆಕ್ಟಾಗಿ ಹೆಸರು ಹೇಳದ ನಮ್ಮ TK ಶಿವಕುಮಾರ್ ಕಡೆಗೆ ಇವರು ಬಾಣ ಬಿಡ್ತಾಯಿದ್ರು, ವಾಗ್ಬಾಣ. ಅದ್ರ ಸಲುವಾಗಿ ಕೊನೆಗೆ ಯಾವ ಹಂತಕ್ಕೆ ಬಂತಪ್ಪ ಅಂದ್ರೆ, ಸೌಮ್ಯ ಸ್ವಭಾವದ UT ಖಾದರ್ ಅವರು ಸಭಾಪತಿಯವರು 18 ಜನ ಶಾಸಕರನ್ನು BJP ಶಾಸಕರನ್ನು ಅಮಾನತು ಮಾಡಿದ್ದಾರೆ ಒಂದು 6 ತಿಂಗಳವರೆಗೆ. ಅಷ್ಟರ ಮಟ್ಟಿಗೆ ಅದು ಬೆಳೀತದೆ ಅಂದರೆ ಎಷ್ಟು ದುಂಬಡಿ ಆಗಿರ್ಬೋದು, ಅದು ಶಬ್ದಗಳು ಎಷ್ಟಾಗಿರ್ಬೋದು, ಮತ್ತೇನಾಗಿರ್ಬೋದು, ಅದೆಲ್ಲ ಚಿತ್ರ ಹೇಳ್ತದೆ. ಅವ್ನು ನೋಡ್ತಾ ಇರಿ ನೀವು, ಅದನ್ನು ಗೊತ್ತೇ ಆಗ್ತದೆ. ನಿನ್ನೆ ದಿನಗಳು ನೆನಪಿಸ್ಕೊಂಡ್ರೆ ಅಂದ್ರೆ ಇಲ್ಲೇ ಹನಿ ಟ್ರ್ಯಾಪ್ ಮಾಡಿದ್ದು ಅಪರಾಧನ. ಆದರೆ ಹನಿ ಟ್ರ್ಯಾಪಿಗೆ ಕಾರಣರಾದವರು ಸಾಕ್ಷಿ ಆದವರು ಇವ್ರಿಗೆ ಯಾಕೆ ಬೇಕಾಗಿ